ಎಲ್ಲ ಚೆನ್ನಾಗಿದ್ರು ಸರ್. ರಾತ್ರಿ ಎಲ್ಲ ಊಟ ಮಾಡಿದ್ರು, ಅವ್ರ ರೂಮಲ್ಲಿ ಇತ್ತು, ಊಟ ಹೋದರು. ಬೆಳಗ್ಗೆ ನಾನು ವಾಕಿಂಗ್ ಹೋಗ್ತೀನಿ ದೇವಸ್ಥಾನಕ್ಕೆ, ಸಾಯಿಬಾಬಾ ದೇವಸ್ಥಾನ. ಅಲ್ಲಿ ನೋಡ್ಕೊಂಡು ಹಿಂಗೆ ಮಠ ನೋಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡೆ. ಇವರೇನು ಇನ್ನೂ ಬಾಗಿಲೇ ತೆಗ್ದಿಲ್ಲ ಅಂತ ನಮ್ಮ ಮಗಳು. ಆಮೇಲೆ ಅಯ್ಯೋ ಅಂದ್ಕೊಂಡು ಬಂದ್ಬಿಟ್ರು. ಕರುವು ಹಿಡ್ಕೊಂಡು ಅಲ್ಲಿ ಕಟ್ಟಾಕೋಣ ಅಂತ ಅಯ್ಯೋ ಅಂದ್ಕೊಂಡು ಬಂದ್ಬಿಟ್ರೆ ನಾವು ಬಂದ್ಬಿಡ್ತೇನೋ. ಆಮೇಲೆ ಈಚೆ ಬಂದು ಹಣ ಕತ್ತಿಗೆ ಅಂತ ಕಿರ್ಲಿದ್ರು. ನೋಡಿದ್ರೆ ಆಮೇಲೆ ಇಲ್ಲಿ ಮಲಗಿಸಿದ್ರು. ಇಬ್ಬರು ಸತ್ತೋಗಿದ್ರು. ಏನು ಚೆನ್ನಾಗೇ ಇದ್ರು ಅವರು ಇಬ್ಬರು ಮಕ್ಕಳು, ಪಾಪ ಗಂಡು ಮಕ್ಕಳು ಇಬ್ಬರು. ಏನು ಜಗಳ ಏನಿಲ್ಲ, ಪಗಲ ಏನಿಲ್ಲ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಒಂದು ವಾರದಿಂದ ಅವನು. ಹಂಗಾಗಿ ಬೆಳಗ್ಗೆಗೆ ಸೋಮವಾರ ಕೆಲ್ಸಕ್ಕೆ ಹೋಗ್ತೀನಿ ಅಂದ ಅಷ್ಟೇ. ಆಮೇಲೆ ಬೆಳಗ್ಗೆ ಹೋಗೋ ಪಟ್ಟಿಗೆ ಸತ್ತೋಗಿದ್ದಾನೆ. ಸಾಲ ಇತ್ತು ಬ್ಯಾಂಕ್ನಲ್ಲಿ, ಒಡವೆಗಳು ಕುದಬೇಕಿದ್ದು ಒಂದು 5 ಲಕ್ಷ. ಆ ಹುಡುಗನಿಗೆ ಇದು ಗುಂಜುತ್ತಾ ಇತ್ತು, ಹಾರ್ಟ್ ಪ್ರಾಬ್ಲಮ್. ಒಂದು 10 ಸಲ ಬೆಂಗಳೂರಲ್ಲಿ ಅಡ್ಮಿಟ್ ಮಾಡಿದ್ರು. ಇರೋ ಒಡವೆಗಳೆಲ್ಲ ಎತ್ಕೊಂಡೋಗಿ ಇಕ್ಬಿಟ್ಟು ಸ್ವಲ್ಪ ಮೇಲು ಯಾವಾಗ ಬರ್ತಾ ಇರ್ತದೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ, ಅದೇನೋ ಟ್ಯಾನಿಕ್ ಬರ್ಕೊಡ್ತಾರೆ, ಮೇಲಾಗಿತ್ತು. ಅದು ಸಾಲ ಇತ್ತು. ಇದ್ದರೆ ಕೂಡ ಇನ್ನೇನು ಮಾಡೋದು, ಬಿಡಿಸ್ಕೊಂಡ್ರೆ ಆಯಿತು ಅಂದ್ಕೊಂಡಿದ್ದು. ಬೇರೆ ಇದ್ರು ಅವರು. ದೊಡ್ಡ ಮಗ ಮೇಲೆ, ನಾ ಕೆಳಗಡೆ. ಅಲ್ಲೂ ಬಾ ನಾನು ಕಟ್ಟರು. ಇಲ್ಲೇ ಮಗ ಕೆಳಗಡೆ ಎಕ್ಕೋಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ, ನಾವು ಕಾಣಲ್ಲ. ಇಲ್ಲೇ ಮಲ್ಕೊಂಡಿದ್ರು ಸೆಂಟ್ರ್ ರೂಮಲ್ಲಿ. ನಾವು ಅವ್ರು ಈ ರೂಮಲ್ಲಿ ಮಲ್ಕೊಂಡ್ರು. ನಮ್ಮ ಅಳಿಯ, ನನ್ನ ಮಗಳು, ಮೊಮ್ಮಕ್ಕಳೆಲ್ಲ ಅವ್ರ ಪಕ್ಕದಲ್ಲಿ ಮಲ್ಕೊಂಡಿದ್ರು. ನಾನು ಬೆಳಗ್ಗೆ ಹೋಗ್ಬಿಟ್ನಲ್ಲ, ಆಮೇಲೆ 8 ಗಂಟೆಗೆ ಗೊತ್ತಾಗಿತ್ತು. ಇಷ್ಟು ಮಾತ್ರ ಸ್ವಾಮಿ, ಇನ್ನೇನು ಕಿತ್ಲಾಡಿದ್ದಿಲ್ಲ, ಹೊಡೆದ್ಲಾಡಿದ್ದಿಲ್ಲ. ಹೊಡೆದ್ಲಾಡ್ತಾನೆ ಇಲ್ಲ, ನಾನು ಹೆಚ್ಚಿಗೆ ಮಾತಾಡ್ತಾ ಇಲ್ಲ. ಅವ್ರು ಬೇರೆ ಇದ್ದಿದ್ದು, ನಮ್ಮದೇನು ಅಧಿಕಾರ ಇದೆ. ಅವರು ಊಟ ಹಾಕೋರು, ಬೆಳಗ್ಗೆ ಅವ್ರು ಹಾಕೋರು, ಇವರು ಒಂದಿನ ಹಾಕೋರು, ಅವ್ರು ಒಂದಿನ ಹಾಕೋರು. ಅವ್ರ ದನಗಳು ಮೇಯಿಸ್ಕೊಳಕ್ಕೆ ಹೋಗ್ತಾಯಿದ್ದೆ ಅಷ್ಟೇ. ಏನೋ ಒಂದು 5-6 ಲಕ್ಷ ಸಾಲ ಮಾಡ್ಕೊಂಬಿಟ್ಟವ್ರು ನೋಡುವ ಸತ್ ನನ್ನ ಮಗು. ಜಮೀನನ್ನು ಮಾರಕ್ಕೆ ಕೊಟ್ಬಿಡ್ತಾಯಿದ್ದೆ. ನನಗೆ ಹಿಂಗೆ ಕತ್ತಿಗೆ ಬಂದಿದೆ ಅಂದರೆ ಏನು ಹೇಳಲೇ ಇಲ್ಲ. ಹಿಂಗಾಗಿ ನೋಡಿ ಸರ್, ಪಾಪ ಅಯ್ಯೋ ಸರ್. ನೋಡಿ ಆ ಮಗು, ಗಂಡು ಮಕ್ಕಳು ಇಬ್ಬರು ಚೆನ್ನಾಗೇ ಇದ್ದರು. ರಾಗಿ ಹೊಲದಲ್ಲಿ ಮನೆಯೆಲ್ಲ ಸೆಲ್ಕೊಂಡು ಬಂದರು. ಚಿಂತಾಮಣಿನಲ್ಲಿ ಹೋಗಿ ಬಟ್ಟೆಗಳು ಎಲ್ಲ ತಂದರು. ನಮ್ಮ ಸೊಸೆಯವ್ರ ತಮ್ಮವ್ರಿಗೆ ಮದುವೆ ಅಂತ ಎಲ್ಲ ತಂದು ಅವ್ರಿಗೂ ಕೊಟ್ಟರು ಬಟ್ಟೆ. ನಮ್ಮ ಸೊಸೆ, ಚಿಕ್ಕ ಸೊಸೆಗೆ, ಮಗನಿಗೆ, ನಮಗೂ ತಂದಿದ್ದರು ಅವ್ರು, ನಮ್ಮ ಬೀಗರು. ರಾತ್ರಿ ಹಿಂಗೆ ಮಾಡ್ಕೊಂಡು ಬೆಳಗ್ಗೆ ಇಷ್ಟು ಮಾತ್ರ ಗೊತ್ತು ಸರ್. ಕೋಲಾರ ಟೌನ್ ಲಿಮಿಟ್ಸಲ್ಲಿ ಬರುವ ಕನಕನಪಾಳ್ಯದಲ್ಲಿ ಭಾವನಾ ಮತ್ತು ಸಂತೋಷನ್ನು ಗಂಡ ಹೆಂಡತಿಯವರು ಇವತ್ತು ಬೆಳಿಗ್ಗೆ ನೇಣು ಹಾಕ್ಕೊಂಡು ಪ್ರಾಣವನ್ನು ಬಿಟ್ಟಿದ್ದಾರೆ. ಅವರಿಗೆ ಮೇನ್ ರೀಸನ್ ಬಂದ್ಬಿಟ್ಟು ಒಂದು ಫೈನಾನ್ಷಿಯಲ್ ತೊಂದರೆಗಳಿತ್ತು ಅಂತ ಫ್ಯಾಮಿಲಿಯವರು ಹೇಳ್ತಾ ಇದ್ದಾರೆ. ಅವರ ಮಗ ಆಗಿದ್ದವನಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದ್ದು ಅವ್ರಿಗೆ ಹೆಚ್ಚು ಸಾಲ ಮಾಡಬೇಕಾಗಿದೆ ಅನ್ನೋ ಒಂದು ವಿಚಾರ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ಒಂದು UDR ಕೇಸನ್ನು ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಇನ್ನು ನಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸಿ ಬೇರೆ ಏನಾದ್ರು ಮ್ಯಾಟರ್ ಇದೆಯಾ ಅಂತ ನಾವು ಮಾಹಿತಿಯನ್ನು ಕಲೆ ಹಾಕ್ತೀವಿ.